ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೆಸರು ಉಂಡೆನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ 1 ಸೇರಷ್ಟು ಹೆಸರು ಹುರಿದು ಅದನ್ನು ಬೀಸಕಲ್ಲಿಗೆ ಒಡೆದು ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಜಿನ್ನಕ್ಕೆ ಹಾಕ್ಸ್ಕೊಂಬಂದು ಹಿಟ್ಟನ್ನು ಜರಡಿ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಒಂದು ಅರ್ಧ ಕೆ ಜಿಗಿಂತಲೂ ಜಾಸ್ತಿ ಐತಿ ಹಿಟ್ಟು. ನಾವು ಎಷ್ಟು ಪ್ರಮಾಣ ಹಿಟ್ಟು ತಗೊಂಡಿರ್ತೀವಲ್ವ ಅದೇ ಪ್ರಮಾಣದಲ್ಲಿ ಸಕ್ಕರೆ ಕೂಡ ಹಾಕಬೇಕು. ಜಿನ್ನಕ್ಕೆ ಹಾಕ್ಸಿರೋ ಹಿಟ್ಟಿದು, ಅದಕ್ಕೆ ಇಷ್ಟು ಸಾಫ್ಟಾಗಿ ಪೌಡ್ರ್ ಫಾರ್ಮಾಗಿ ಕುಂಕುಮ ಅಷ್ಟೇ ಸಾಫ್ಟಾಗಿ ಐತದ ಹಿಟ್ಟು. ಅದಕ್ಕೆ ನಾನಿಲ್ಲಿ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡಕತ್ತೀನಿ. ಇವಾಗ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೊಡ್ಬೋದು. ಇದು ಡೈಲಿ ಒಂದು ಉಂಡಿನ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಹೆಸರು ಉಂಡೆ ಒಳ್ಳೆಯದಂತೇಳಿ ಕೊಡ್ತಾರೆ ಕೆಲವೊಬ್ಬರು. ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕಿದ್ದೀನಿ. 2 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಕುಟ್ಟಿ ಹಾಕ್ಕರಿ. ನಾನು ಮೊದಲೇ ಮಾಡಿಟ್ಟದ್ದ ಏಲಕ್ಕಿ ಪುಡಿನ ಹಾಕಿದ್ದೀನಿ. ನಾನಿಲ್ಲಿ ತುಪ್ಪನ ಬಿಸಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಕಾಸಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಕ್ಕರೆ ಪೌಡ್ರು ಅದರಲ್ಲಿ ಉಂಡೆ ಕಟ್ಟೋಕೆ ಚೆನ್ನಾಗಿ ಬರುತ್ತೆ. ಸಕ್ಕರೆ ಪುಡಿಯ ಕರಗಕ್ಕೆ ಅಂತೈತೆ ಅದ್ರಾಗ ಅಂತೇಳಿ ಸ್ವಲ್ಪ ಬಿಸಿ ಮಾಡೀನಿ ತುಪ್ಪನ. ಮತ್ತು ಕುದಿಯೋ ತನಕ ಕಾಸಬಾರ್ದು, ಸ್ವಲ್ಪ ಸುಡು ತನಕ ಕಾಸ್ಬೇಕಷ್ಟೆ. ಇಲ್ಲಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಇವಾಗ ಉಂಡೆ ಕಟ್ಟೋಕೆ ಬರುತ್ತಿದ್ದು. ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕಂತೇಳಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇವಾಗ ನಾವು ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಉಂಡೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು. ಇವಾಗ ತುಪ್ಪ ಹಾಕಿದ್ವಿ ಅಲ್ವ, ಮತ್ತೆ ಅದಕ್ಕೋಸ್ಕರ ನೋಡಿರಿ, ಇವಾಗ ಉಂಡೆ ಚೆನ್ನಾಗಿ ಕಟ್ಟೋಕೆ ಬರುತ್ತೆ. ಇವಾಗ ನೋಡಿರಿ, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಆಗೈತದು. ಇವಾಗ ನಾವು ಉಂಡೆ ಕಟ್ಟಕತ್ತೀವಿ. ನಾಗರ ಪಂಚಮಿಗೆ ನಮ್ಮ ಕಡೆ ವೆರೈಟಿ ಉಂಡೆಗಳು ಮಾಡ್ತಾರೆ. ರವೆ ಉಂಡೆ, ಶೇಂಗಾ ಉಂಡೆ, ಇದು ಎಳ್ಳುಂಡೆ, ಮತ್ತು ಗೋಧಿ ಉಂಡೆ, ಬೇಸನ್ ಉಂಡೆ. ಇದ್ರಾಗೂ ಇದು ಒಂದು ಇದೇನು ಹೆಸರು ಉಂಡೆ ಸಕ್ಕರೆ ಹಾಕಿ ಕಟ್ತಾರೆ ಇವನ್ನ. ಇವಾಗ ನೋಡಿರಿ, ಒಂದೊಂದಾಗಿ ಉಂಡೆ ಕಟ್ಟಿನಿ ನಾನು. ಇದೇನು ಭಾಳ ಸುಲಭ, ತುಂಬನೇ ಸುಲಭ ಇದು ಉಂಡೆ ಕಟ್ಟೋದು. ಅಂದ್ರೆ ಹೆಸರನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಹುರಿದು ಅದನ್ನು ಬ್ಯಾಳೆ ಹೊಡಿಬೇಕು. ಬಿಸಕಲ್ನಾಗ ಹೊಡೆದ್ರೆ ಬ್ಯಾಳೆ ಚೆನ್ನಾಗಿ ಬೀಳುತ್ತೆ. ಅದೇ ಸ್ವಲ್ಪ ಕಷ್ಟ. ಉಳಿದಿದ್ದೆಲ್ಲ ಏನು ಭಾಳ ಈಸಿ ಕೆಲಸ ಇದು. ಸಕ್ಕರೆ ಪೌಡ್ರ್ ಮಾಡ್ಕೊಂಬಿಟ್ರೆ 10 ನಿಮಿಷದಾಗ ಉಂಡೆ ಕಟ್ಕೊಂಬಿಡ್ಬೋದು ನಾವು, ಯಾವಾಗ ಬೇಕು ಅವಾಗ. ಆ ಹಿಟ್ಟಿನಲ್ಲಿ ಸಕ್ಕರೆ ಪುಡಿನ ಮಿಕ್ಸ್ ಮಾಡಿ ತುಪ್ಪ ಹಾಕಿಬಿಟ್ರೆ ಉಂಡೆ ರೆಡಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಉಂಡೆ ರೆಡಿ. ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಾಡಿ ನೋಡಿರಿ, ಟ್ರೈ ಮಾಡಿ ಮನೇಲಿ ಒಂದು ಸಲ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಕ್ರಿಯೇಟರ್ಸ್ ಯಾರಾದರೂ ನೋಡ್ತಿದ್ರೆ ಚಾನಲ್ನ ಹೈಪ್ ಮಾಡಿ. ಇವಾಗ ಇಷ್ಟೊಂದು ಉಂಡೆ ಆಗೈತಿ. ಇದು ಇನ್ನೂ ಸ್ವಲ್ಪ ಐತಿ. ನಾವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟು ನಾವು 20 ದಿನ ತನಕ ಆರಾಮ್ಸೆ ತಿನ್ಬೋದು. ಇಲ್ಲೇನು ನೀರು ಏನು ಮಿಕ್ಸ್ ಮಾಡಿರೋಲ್ಲ, ಅದಕ್ಕೋಸ್ಕರ 1 ತಿಂಗ್ಳುಗಟ್ಟಲೆ ಇದೇನು ಕೆಡಲ್ಲ, ಹಾಗೆ ಚೆನ್ನಾಗಿರುತ್ತೆ.
ತಿಂಗಳಾನುಗಟ್ಲೆ ಸ್ಟೋರ್ ಮಾಡಿ ಇಡ್ಬೋದು. ಇದು ಇಲ್ಲಿ ಡಬ್ಬದಲ್ಲಿತ್ತದು, ಅದನ್ನ ತೆಗೆದು ನಾನು ಇವಾಗ ಇದು ಕಡಾಯಿಗೆ ಹಾಕಿ ತೋರ್ಸಕತ್ತೀನಿ. ಇವಾಗ ಕಾಣಲಿಲ್ಲ ಅದರಲ್ಲಿ ಸರಿಗೆ, ಅದಕ್ಕೋಸ್ಕರ